ನೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಜನ್ಮ ಜನ್ಮಗಳ ಶತಕೋಟಿ ಕೃತಜ್ಞತಾ ಪೂರ್ವಕ ಹಾಗೂ ಆತ್ಮಪೂರ್ವಕ ಪಾದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಮತ್ತು ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಮೈಸೂರಿನ ಪತ್ರಿಜಿ ಗುರುಗಳಾದ ಶ್ರೀ ಚನ್ನಬಸವ ಮಾಸ್ಟರ್ ಮತ್ತು ಮಾಸ್ಟರ್ ಅಂಟಾರ್ ಅವರಿಗೆ ವಂದಿಸುತ್ತಾ ಪತ್ರಿಜಿ ಕಾನ್ಸೆಪ್ಟ್ನ 3ನೇ ದಿನದ ಧ್ಯಾನಮೋಕ ಧ್ಯಾನದ ಪ್ರಾಮುಖ್ಯತೆಯನ್ನು ನಾವು ಈಗ ತಿಳಿಯೋಣ ಮಾಸ್ಟರ್ಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಪತ್ರಿಜಿ ಗುರುಗಳು ಹೇಳಿರೋದು ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ನಮ್ಮ ಶ್ವಾಸವೇ ನಮ್ಮ ಗುರುವಿನೊಂದಿಗೆ ಧ್ಯಾನ, ಗುರುವಿನೊಂದಿಗೆ ಶ್ವಾಸಾನುಸಂಧಾನ ಮಾಡಿಕೊಳ್ಳೋಣ. ನಮ್ಮ ಮನಸ್ಸನ್ನು ಶೂನ್ಯಗೊಳಿಸೋಣ, ಆಲೋಚನಾ ರಹಿತ ಸ್ಥಿತಿಯನ್ನು ಪಡೆಯೋಣ, ಅಂತರಂಗ ಪ್ರಯಾಣ ಮಾಡುತ್ತಾ ನಮ್ಮ ಅಂತರಂಗ ಪ್ರಪಂಚವನ್ನು ನೋಡಿಕೊಳ್ಳೋಣ, ನಮ್ಮ ಆತ್ಮದೊಂದಿಗೆ ಸಂಪರ್ಕವನ್ನು ಹೊಂದೋಣ, ಎಲ್ಲವನ್ನು ಮರೆತು ನಮ್ಮೊಂದಿಗೆ ನಾವು ಇರೋಣ. ಇದೇ ಧ್ಯಾನ ಮಾಸ್ಟರ್ಸ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಸತ್ಯ ಏನೆಂದರೆ ನಾವೆಲ್ಲರೂ ಭಗವಂತನ ಅಂಶ. ಪತ್ರಿಜಿ ಗುರುಗಳ ದಿವ್ಯ ಸಂದೇಶಗಳಲ್ಲಿ ಮೊದಲನೆಯದು ಧ್ಯಾನ. ಯಾವಾಗ 2 ಕಣ್ಣುಗಳನ್ನು ಮುಚ್ಚುತ್ತೇವೋ ಆಗ ಕಾಣಿಸದೇ ಇರುವ ಎಲ್ಲವೂ ಕಾಣಿಸಲು ಪ್ರಾರಂಭವಾಗುತ್ತದೆ. ಕಾಣಿಸೋದೆಲ್ಲ ಪಕ್ಕಕ್ಕಿಟ್ಟು ಕಾಣಿಸದೇ ಇರೋದನ್ನ ಗಮನಿಸೋದೇ ಧ್ಯಾನ. ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಕಣ್ ತೆರೆದು ನೋಡ್ತಾ ಹೋದ್ರೆ ನಾಯಿ ಬಾಲ ಹಿಡ್ಕೊಂಡು ಹೋದಂತೆ. ಯಾವಾಗ್ಲೂ ಕಣ್ ತೆಗೆದಾಗ ಕಾಣಿಸೋದೆಲ್ಲ ಪಕ್ಕಕ್ಕಿಟ್ಟು ಕಣ್ಣು ಮುಚ್ಕೊಂಡು ಕುಳಿತುಕೋಬೇಕು. ವೈ ಆರ್ ಯು ಸೀಯಿಂಗ್? ಏತಕ್ಕಾಗಿ ನೋಡ್ತಾ ಇದ್ದೀಯಾ? ಏನನ್ನು ನೋಡ್ತಾ ಇದ್ದೀಯಾ? ಯಾವಾಗಲೂ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರೆ ಕಣ್ಣು ಹಾಳಾಗುತ್ತೆ, ಕಣ್ಣು ನಾಶವಾಗಿ ಹೋಗುತ್ತೆ, ಶರೀರವೆಲ್ಲ ನಾಶವಾಗಿ ಹೋಗುತ್ತೆ. ಏಕೆಂದ್ರೆ ಕಣ್ಣು ಬಿಟ್ಟು ನೋಡ್ತಾನೆ ಇದ್ರೆ 80% ಪ್ರಾಣಮಯ ಶಕ್ತಿ ಹೊರಕ್ಕೆ ಹೋಗ್ತಾ ಇರುತ್ತೆ. ಅಪಾರವಾದ ಪ್ರಾಣಮಯ ಶಕ್ತಿ ಕಣ್ಣಿನ ಮೂಲಕವೇ ಹೊರಕ್ಕೆ ಹೋಗುತ್ತೆ ಮಾಸ್ಟರ್ಸ್. ಆದ್ದರಿಂದ ಅಗತ್ಯ ಇದ್ದಾಗ ಮಾತ್ರ ಕಣ್ಣನ್ನು ತೆರಿಬೇಕು, ಅಗತ್ಯ ಇಲ್ಲದೆ ಇದ್ದಾಗ ಕಣ್ಣು ಮುಚ್ಚಿರಬೇಕು. ಬಾಯಿ ಮುಚ್ಚಿ ಕುಳಿತುಕೊಂಡ್ರೆ ಅದೇ ಮೌನ, ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಅದೇ ಧ್ಯಾನ. ಇದನ್ನೇ ರಮಣ ಮಹರ್ಷಿಗಳು, ಬುದ್ಧ ಭಗವಾನರು ಹೇಳಿದ್ದಾರೆ. ನಾವು ಗಂಟೆಗಟ್ಟಲೆ ಧ್ಯಾನ ಮಾಡಬೇಕು, ಅಗತ್ಯ ಇದ್ದಾಗ ಮಾತ್ರ ಕಣ್ಣು ತೆರಿಬೇಕು, ಅಗತ್ಯವಿಲ್ಲದೆ ಇದ್ದಾಗ ಕಣ್ಣು ಮುಚ್ಚಿರ್ಬೇಕು ಮಾಸ್ಟರ್ಸ್. ಎಷ್ಟೋ ಜನ್ಮಗಳಿಂದ ನಾವು ಕಣ್ಣು ಬಿಟ್ಕೊಂಡೆ ಎಲ್ಲ ಪ್ರಾಣಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಈ ಜನ್ಮದಲ್ಲಾದರೂ ಕಣ್ಣನ್ನು ಮುಚ್ಚಿ ಹೆಚ್ಚು ಶಕ್ತಿಯನ್ನು ಉಳಿಸ್ಕೊಳ್ಳೋಣ ಮಾಸ್ಟರ್ಸ್. ಯಾವಾಗಲೂ ಕಣ್ಣು ಬಿಟ್ಕೊಂಡೆ ಕುಳಿತರೆ ಶಕ್ತಿ ಮತ್ತು ಶರೀರ ಎರಡೂ ನಾಶವಾಗುತ್ತೆ. ಇದನ್ನು ನಾವು ಗಮನಿಸಬೇಕು ಮಾಸ್ಟರ್ಸ್. ಈ ಶರೀರ ಭಗವಂತನ ಪ್ರಸಾದ, ಆದರೆ ಧ್ಯಾನ ಇಲ್ಲದೆ ಈ ಶಕ್ತಿಯನ್ನು ಬಳಸ್ಕೊತಾ ಇಲ್ಲ. ವಿ ಆರ್ ನಾಟ್ ಯೂಸಿಂಗ್ ಅವರ್ ಬಾಡಿ ಪ್ರಾಪರ್ಲಿ ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಮೆಡಿಟೇಷನ್ ಪ್ರಾಪರ್ಲಿ. ನಾವು ಸರಿಯಾಗಿ ಧ್ಯಾನ ಮಾಡಿದ್ದೇ ಆದ್ರೆ ಎಂದಿಗೂ ಈ ಶರೀರ ಚೆನ್ನಾಗೇ ಇರುತ್ತೆ. ಇದು ಭಗವಂತನ ಅನುಗ್ರಹ. ಇಟ್ ಈಸ್ ಗಾಡ್ಸ್ ಕ್ರಿಯೇಷನ್. ಈ ಶರೀರನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಪ್ರತಿದಿನ ಹೆಚ್ಚೆಚ್ಚು
ಧ್ಯಾನ ಮಾಡಲೇಬೇಕು. ಇದನ್ನು ಚೆನ್ನಾಗಿ ಗುರುತಿಸ್ಕೊಳ್ಳಿ ಮಾಸ್ಟರ್ಸ್. ನೀವು ಎಷ್ಟು ಹೊತ್ತು ಕಣ್ಣು ಮುಚ್ಚಿ ಕುಳಿತುಕೊಳ್ತೀರೋ ಅಷ್ಟು ನಿಮ್ಮ ಶರೀರ ವಜ್ರಕಾಯವಾಗುತ್ತೆ. ನಿಮ್ಮ ಶರೀರವನ್ನು ಕಾಪಾಡಿಕೊಳ್ಳಬೇಕಾದರೆ ನೀವು ಹೆಚ್ಚೆಚ್ಚು ಧ್ಯಾನ ಮಾಡಲೇಬೇಕು. ಈ ಶರೀರವೇ ಒಂದು ಅದ್ಭುತ ಮಾಸ್ಟರ್ಸ್, ಒಂದು ಅದ್ಭುತ. ಮತ್ತು ಧ್ಯಾನ ಸಹ ಮತ್ತೊಂದು ಅದ್ಭುತ. ಜೀವಿತಮೇ ಜ್ಞಾನಾనికి ಅಂಕಿತಮು ಎಂದು ಪತ್ರಿಜಿ ಗುರುಗಳು ಹೇಳಿದ್ದಾರೆ. ನಾವು ಬಾಯಿ ಬಿಟ್ರೆ ಏನಾದರೂ ಮಾತಾಡ್ತಾನೇ ಇರ್ತೀವಿ. ಬಾಯಿಂದಲೇ ಧ್ಯಾನನೇ ಮಾಡ್ತಾ ಇರಬೇಕು. ಅಂದ್ರೆ ಬಾಯಿ ಮುಚ್ಚಿ ಧ್ಯಾನ ಮಾಡ್ತಾ ಇರಬೇಕು. ಕಣ್ಣು ಮತ್ತು ಬಾಯಿ ಎರಡನ್ನು ಯಾವಾಗಲೂ ಮುಚ್ಕೊಂಡು ಇರೋದನ್ನೇ ನಾವು ಅಭ್ಯಾಸ ಮಾಡ್ಕೋಬೇಕು. ಯಾವಾಗ ನಾವು ಹೆಚ್ಚೆಚ್ಚು ಧ್ಯಾನ ಮಾಡ್ತೀವೋ ಆಗ ಹೆಚ್ಚೆಚ್ಚು ಪ್ರಾಣಮಯ ಶಕ್ತಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಆಗ ನಮ್ಮ ಶರೀರದಲ್ಲಿರುವ ನಾಡಿ ಮಂಡಲ ಶುದ್ಧವಾಗಿ, ರಕ್ತ ಸಂಚಲನೆ ಸರಾಗವಾಗಿ, ಎಲ್ಲ ಚಕ್ರಗಳು ಸಕ್ರಿಯವಾಗುತ್ತೆ ಮಾಸ್ಟರ್ಸ್. ನಾವು ಯಾವಾಗಲೂ ಧ್ಯಾನದಲ್ಲೇ ಮುಳುಗಿರಬೇಕು, ನಯಾಗರಾ ಫಾಲ್ಸ್ನಂತೆ. ಮೆಡಿಟೇಷನ್ ಈಸ್ ದಿ ಸೊಲ್ಯೂಷನ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್. ಮೆಡಿಟೇಷನ್ ಈಸ್ ದಿ ಓನ್ಲಿ ಆನ್ಸರ್ ಫಾರ್ ಆಲ್ ದಿ ಕ್ವಶನ್ಸ್. ಯಾರಿಗೆ ಏನೇ ಸಮಸ್ಯೆ ಬಂದರೂ ಕುಳಿತುಕೊಳ್ಳಿ, ಧ್ಯಾನ ಮಾಡಿ ಅಂತ ಹೇಳಬೇಕು ಮಾಸ್ಟರ್ಸ್. ಯಾರಿಗೆ ಏನೇ ಪ್ರಶ್ನೆ ಉದ್ಭವಿಸಿದರೂ ಕುಳಿತುಕೊಂಡು ಧ್ಯಾನ ಮಾಡಿ ಅಂತಲೇ ಹೇಳಬೇಕು ಮಾಸ್ಟರ್ಸ್. ಯಾರಿಗೆ ಯಾರು ಸಮಾಧಾನ ಮಾಡಲು ಸಾಧ್ಯ ಇಲ್ಲ. ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಬೇಕು. ನಮಗೆ ನಾವೇ ಬಂದು ನಮಗೆ ನಾವೇ ಶತ್ರು ಅನ್ನೋದನ್ನ ತಿಳಿಬೇಕು. ಏನ್ ಮಾಡಬೇಕು, ಏನನ್ನು ಮಾಡಬೇಕು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಸ್ಟರ್ಸ್. ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಳಬೇಕೆಂದು ಹೇಳಲಾಗಿದೆ. ಧ್ಯಾನ ಮಾಡದೇ ಇದ್ರೆ ಮುದುಕರಾಗುತ್ತೇವೆ, ಧ್ಯಾನ ಮಾಡಿದರಾದರೆ ಯುವಕ ಯುವತಿಯರಾಗುತ್ತೇವೆ, ಚಿರಂಜೀವಿಗಳಾಗಿಯೇ ಇರುತ್ತೇವೆ. ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ ಮಾಸ್ಟರ್ಸ್, ಎಲ್ಲವೂ ಸಾಧ್ಯ. ದೇರ್ ಇಸ್ ನಥಿಂಗ್ ಬಿಯಾಂಡ್ ಯುವರ್ ಪವರ್. ಇದಕ್ಕೆ ಉದಾಹರಣೆ, ಸರಿಯಾಗಿ ಧ್ಯಾನ ಮಾಡಿದರೆ ಹನುಮಂತನಂತೆ ಆಗುತ್ತೇವೆ. ಧ್ಯಾನ ಮಾಡದೇ ಇದ್ದರೆ ಎಲ್ಲರೂ ಕೋತಿಗಳ ಹಾಗೆ ಇರ್ತೀವಿ ಮಾಸ್ಟರ್ಸ್. ಧ್ಯಾನ ಮಾಡಿದವರು ಮಾತ್ರ ಹನುಮಂತರು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಧ್ಯಾನ ಮಾಡುವುದಕ್ಕಾಗಿಯೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅನ್ನು ಪತ್ರಿಜಿ ಗುರುಗಳು ಪ್ರಾರಂಭ ಮಾಡಿದ್ದಾರೆ. PSSM ಸೊಸೈಟಿ ಧ್ಯಾನಕ್ಕೆ ಸೀಮಿತ ಮಾಸ್ಟರ್ಸ್. ರಾಮಾಯಣದಲ್ಲಿ ಹನುಮಂತ ಬರುವುದಕ್ಕೆ ಮೊದಲು ಕಿಷ್ಕಿಂಧ ಕಾಂಡ, ಹನುಮಂತ ಬಂದ ಮೇಲೆ ಸುಂದರ ಕಾಂಡ. ನಾವುಗಳು ಸಹ ಅದೇ ರೀತಿ ಧ್ಯಾನಕ್ಕೆ ಬರುವ ಮೊದಲು ಕಿಷ್ಕಿಂಧ ಕಾಂಡ ಅಂದ್ರೆ ಕೋತಿಗಳ ಕಾಂಡ, ಧ್ಯಾನಕ್ಕೆ ಬಂದ ನಂತರ ಸುಂದರ ಕಾಂಡ, ಅದೇ ಹನುಮಂತನ ಕಾಂಡ ಮಾಸ್ಟರ್ಸ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಜೀವಮಾನದಲ್ಲಿ ಧ್ಯಾನ ಮಾಡುತ್ತಲೇ ಇರಬೇಕು. ಈ ಭೂಮಂಡಲವೆಲ್ಲ ಧ್ಯಾನಮಯ ಆಗಬೇಕು. ಎಲ್ಲ ಪ್ರಶ್ನೆಗಳಿಗೂ ಧ್ಯಾನವೇ ಸಮಾಧಾನ, ಎಲ್ಲ ಸಮಸ್ಯೆಗಳಿಗೂ ಧ್ಯಾನವೇ ಪರಿಹಾರ ಅನ್ನೋದನ್ನ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಇದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ನಾವು ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿದ್ದೇವೆ. ಈಗ ನಾವೆಲ್ಲರೂ ಒಟ್ಟಾಗಿ ಹೇಳೋಣ, ಎಲ್ಲರೂ ಗಟ್ಟಿಯಾಗಿ ಹೇಳಿ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪರಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ,
ಸರ್ವಂ ಕಲ್ವಿದಂ ಬ್ರಹ್ಮ. ಮಾಸ್ಟರ್ಸ್ ಇನ್ನೊಂದ್ಸರಿ ಎಲ್ಲರೂ ಹೇಳೋಣ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪರಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ನಾವು ಈ ಶರೀರವಲ್ಲ ಮಾಸ್ಟರ್ಸ್, ನಾವು ಆತ್ಮ ಪದಾರ್ಥ, ನಾವು ಆತ್ಮ ಸ್ವರೂಪರು. ದೇರ್ ಇಸ್ ಓನ್ಲಿ ಒನ್ ಮೆಡಿಟೇಷನ್ ಮಾಸ್ಟರ್ಸ್, that is Anapanasati meditation. There are 108 types of meditation. Osho has spoken about 108 methods of meditation, but right method is Anapanasati meditation only. Ana means inhale, Pana means exhale, Sati means to be with. ಆನಾಪಾನಸತಿ ಧ್ಯಾನ ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಪತ್ರಿಜಿ ಗುರುಗಳ 18 ಸೂತ್ರಗಳಲ್ಲಿ ಮೊದಲನೇದು ಸರಿಯಾದ ಧ್ಯಾನ ಮಾಸ್ಟರ್ಸ್. ಅವರು ಧ್ಯಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಆದ್ರಿಂದ ಮೊದಲನೇ ಸ್ಥಾನ ಧ್ಯಾನಕ್ಕೆ ಕೊಟ್ಟಿದ್ದಾರೆ ಮಾಸ್ಟರ್ಸ್. ದಿ ಸುಪ್ರೀಂ ಈಸ್ ಆನಾಪಾನಸತಿ ಧ್ಯಾನ. ದೇರ್ ಆರ್ so many mountains in this world, but the supreme is Everest mountain. Similarly, there are various methods of meditation. The supreme is Anapanasati Dhyana. We are here to teach Anapanasati and practice Anapanasati. Our purpose of life is to teach Anapanasati, practice Anapanasati and spread Anapanasati masters. There is no any other method except Anapanasati Dhyana. Just sit on a chair or sofa, close your eyes, clasp your hands, cross your legs and just observe your own breathing. There is no Hatha Yogi method, no holding of the breath inside and Kumbhaka. Easy pranayama, comfortable pranayama is Anapanasati only. ಎಲ್ಲ ಸಮಸ್ಯೆಗಳಿಗೆ ಧ್ಯಾನವೇ ಪರಿಹಾರ ಮಾಸ್ಟರ್ಸ್. ಎಲ್ಲ ಪ್ರಶ್ನೆಗಳಿಗೆ ಧ್ಯಾನವೇ ಉತ್ತರ ಮಾಸ್ಟರ್ಸ್. ಇದನ್ನು ತಿಳಿದುಕೊಳ್ಳುವುದಕ್ಕೆ ಎಷ್ಟೋ ಜನ್ಮಗಳು ಹಿಡಿಸುತ್ತೆ ಮಾಸ್ಟರ್ಸ್. ಇವೆಲ್ಲವನ್ನು ಗಮನಿಸಿದರೆ ಎಲ್ಲದಕ್ಕೂ ಮೂಲ ಆನಾಪಾನಸತಿ ಧ್ಯಾನ. ನೀನು ಏನು ಹುಡುಕುತ್ತಿದ್ದೀಯ ಎಂದರೆ ನಿನಗೆ ತಿಳಿಯದೆಯೇ ಧ್ಯಾನವನ್ನೇ ಹುಡುಕುತ್ತಾ ಇದ್ದೀಯ ಮಾಸ್ಟರ್. ಇವೆಲ್ಲವೂ ಧ್ಯಾನಕ್ಕೋಸ್ಕರವೇ. ಇವೆಲ್ಲ ಕ್ರಮವಾಗಿ ತಿಳಿಯುತ್ತಾ ಬರುತ್ತೆ. ಓಹೋ, ಎಲ್ಲದಕ್ಕೂ ಮೂಲ ಧ್ಯಾನವೇ. ಓಹೋ, ಇದೇನು ಸಂಗತಿ? ಇಲ್ಲಿ 3 ವಿಷಯಗಳು ಇವೆ ಮಾಸ್ಟರ್ಸ್. ಮೊದಲನೇದು, ನಾವು ಧ್ಯಾನಕ್ಕೆ ಬರ್ತೇವೆ. ಎರಡನೇದು, ಮಿಕ್ಕಿದ್ದೆಲ್ಲ ಪಕ್ಕಕ್ಕಿಟ್ಟು ಧ್ಯಾನವೇ ಬೇಕೆಂದು ಬರ್ತೀವಿ. ಮೂರನೇದು, ಅದುವರೆಗೂ ನನಗೆ ಹುಡುಗಿ ಬೇಕು, ಹುಡುಗ ಬೇಕು, ದುಡ್ಡು ಬೇಕು, ಹೆಸರು ಬೇಕು, ಪದವಿ ಬೇಕು, ಸಿನಿಮಾ, ಐಸ್ ಕ್ರೀಮ್ ಬೇಕು ಎಂದು ವಿಧವಾಗಿ ಹಂಬಲಿಸುತ್ತೇವೆ. ಯಾವಾಗ ನಾವು ಧ್ಯಾನ ಸ್ಥಿತಿಗೆ ಬರುತ್ತೇವೋ ಆಗ ಧ್ಯಾನ ಮಾತ್ರ ಬೇಕೆಂದು ತಿಳಿಯುತ್ತೇವೆ ಮಾಸ್ಟರ್ಸ್. ಇದಕ್ಕೋಸ್ಕರವೇ ನಮ್ಮ ಹೋರಾಟ. ಇದೇ ಧ್ಯಾನದ ಪ್ರಾಮುಖ್ಯತೆ ಮಾಸ್ಟರ್ಸ್. ಇದೆಲ್ಲವನ್ನು ತಮಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟ PSSM ಮೈಸೂರವರಿಗೂ, ಇಷ್ಟು ಹೊತ್ತು ಇದನ್ನು ಕೇಳಿಸಿಕೊಳ್ಳಲು ಕಾತುರರಾಗಿ ಕಾಯುತ್ತಿದ್ದ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕ ಕೋಟಿ ಆತ್ಮಪೂರ್ವಕ ಪಾದ ಪ್ರಣಾಮಗಳು ಮಾಸ್ಟರ್ಸ್. ನನಗೆ ನಿಗದಿಪಡಿಸಿದ ಸಮಯಕ್ಕಿಂತ ಹೆಚ್ಚಾಗಿ
ತೆಗೆದುಕೊಂಡಿರುವುದಕ್ಕೆ ಕ್ಷಮೆ ಯಾಚಿಸುತ್ತೇನೆ. ಮಾಸ್ಟರ್ಸ್, ಉಸಿರೇ ಗುರು, ಉಸಿರೇ ಗುರಿ, ಉಸಿರೇ ಜ್ಞಾನ, ಉಸಿರೇ ಶಕ್ತಿ. ಧ್ಯಾನವೆಂದರೆ ಶ್ವಾಸ ಮೇಲೆ ಗಮನ. ನಮ್ಮ ಶ್ವಾಸವೇ ನಮ್ಮ ಗುರು. ಧ್ಯಾನ ಸರ್ವರೋಗ ನಿವಾರಣೆ, ಧ್ಯಾನ ಸರ್ವಭೋಗ ಕಾರಣಿ, ಧ್ಯಾನ ಸತ್ಯಜ್ಞಾನ ಪ್ರಸಾದಿನಿ, ಅಹಿಂಸಾ ಪರಮೋ ಧರ್ಮ, ಅನ್ನದಾನ ಮಹಾದಾನ, ಅನ್ನಂ ಪರಬ್ರಹ್ಮ ಸ್ವರೂಪಂ. जय हो जगतगुरु ब्रह्मश्री पितामह डॉक्टर सुभाष पत्री जी गुरु महाराज की जय. PSSM मैसूर की जय. श्री कावेरी पिरामिड ध्यान केंद्र के जय. once again thank you, thank you, thank you. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ದಯಮಾಡಿ ಕ್ಷಮಿಸಿ ಮಾಸ್ಟರ್ಸ್. ಮಾಸ್ಟರ್ಸ್, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರ ಪಕ್ಕದಲ್ಲಿ